ರವಿ HM ಅಂತೇಳಿ. ನಾನು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯಲ್ಲಿರುವಂತಹ ಬೀಜ ಘಟಕದಲ್ಲಿ ಸಹ ಪ್ರಾಧ್ಯಾಪಕರಾಗಿ ನಾನು ಕೆಲಸವನ್ನ ಮಾಡ್ತಾ ಇದ್ದೇನೆ. ಇವತ್ತು ನಮ್ಮೊಂದಿಗೆ ನಮ್ಮ ಬೀಜ ಘಟಕದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಬಾಬುರಾಯಗೌಡ ಪಾಟೀಲ್ ಅವರಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಅವರಿವತ್ತು ನಮ್ಮ ಈ ಬೀಜ ಘಟಕದಲ್ಲಿ ಯಾವ ಬೆಳೆ ಬೀಜಗಳನ್ನ ಮಾರಾಟ ಮಾಡ್ತಾ ಇದ್ದೀವಿ, ಜೊತೆಗೆ ಅದರ ಬೆಲೆ ಏನು ಮತ್ತು ಆ ತಳಿಗಳ ವಿಶೇಷತೆ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡಲಿದ್ದಾರೆ. ಮೊದಲಿಗೆ ಅವರು ನಮ್ಮ ಬೀಜ ಘಟಕದಲ್ಲಿ ದೊರೆಯುತ್ತಿರುವಂತಹ ಮೆಣಸಿನಕಾಯಿ ಕುರಿತು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಎಲ್ಲ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು. ಇವತ್ತು ನಾನು ಬೀಜ ಘಟಕ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯಲ್ಲಿ ಮಾರಾಟಕ್ಕೆ ಲಭ್ಯವಿರುವಂತಹ ತರಕಾರಿ ಬೆಳೆಗಳ ಬೀಜಗಳ ಮಾಹಿತಿಯನ್ನು ನಾನು ನೀಡ್ತಾ ಇದ್ದೇನೆ. ಮೊದಲನೇದಾಗಿ ಬಂದ್ಬಿಟ್ಟು ನಮಗೆ ಒಣಮೆಣಸಿನಕಾಯಿ ತಳಿಗಳ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ನೀಡ್ತೇನೆ. ಒಣಮೆಣಸಿನಕಾಯಿ ಮೊದಲನೇದಾಗಿ ಒಂದು ತಳಿ ಅಂತ ಬಂದ್ಬಿಟ್ರೆ ರುದ್ರ ಅಂತೇಳಿ, ಇದು ಸುಮಾರು 2 ವರ್ಷದಿಂದ ನಮ್ಮ ವಿಶ್ವದಿಂದ ಬಿಡುಗಡೆಗೊಳಿಸುವಂತ ಒಂದು ಜನಪ್ರಿಯವಾದಂತಹ ಒಂದು ತಳಿಯಾಗಿದೆ. ಈ ತಳಿಯ ಒಂದು ಗುಣಧರ್ಮ ಅಂತ ಬಂದ್ಬಿಟ್ರೆ ಈ ತಳಿಯು ಹೆಚ್ಚು ಒಂದು ಚಾಕ್ಲೇಟ್ ಬಣ್ಣದಿಂದ ಆಗಿರುತ್ತದೆ. ಅದರ ಜೊತೆಗೆ ಹೆಚ್ಚಿನ ಒಂದು ನೀರಿಗೆಗಳನ್ನು ಹೊಂದಿರುತ್ತದೆ. ಅಂದ್ರೆ ನೀರಿಗೆಗಳನ್ನು ಹೊಂದಿದ್ದ ಮಾರುಕಟ್ಟೆಯಲ್ಲಿ ಅದಕ್ಕೆ ಬಹಳಷ್ಟು ಒಂದು ಹೆಚ್ಚಿನ ದರವನ್ನು ಸಿಗುವಂತ ಸಾಧ್ಯತೆ ಇರುತ್ತದೆ. ಅದರ ಜೊತೆಗೆ ಹೆಚ್ಚಿನ ಒಂದು ಒಲಿಯೋರೇಜನ್ ಅಂಶ ಅಂತ ಹೇಳ್ತೀವಿ, ಅದು ಕೂಡ ಹೆಚ್ಚಿನ ಪ್ರಮಾಣದಲ್ಲಿದೆ. ಸುಮಾರು 16% ಒಲಿಯೋರೇಜನ್ ಪ್ರಮಾಣ ಇದೆ. ಅದ್ರ ಜೊತೆಗೆ ಈ ಕಲರ್ ಕೌಂಟ್ ಅಂತ ಹೇಳ್ತೀವಿ ಅಥವಾ ಈ ಬಣ್ಣದ ಪ್ರಮಾಣ ಅಂತ ಹೇಳ್ತೀವಿ, ಅದು ಕೂಡ ಸುಮಾರು 180ರಿಂದ 200 ಅಸ್ಟಾ ವ್ಯಾಲ್ಯೂ ಅಂತ ಇರುತ್ತದೆ. ಅಷ್ಟು ಕೂಡ ಹೆಚ್ಚಿನ ಒಂದು ಪ್ರಮಾಣ ಹೊಂದಿದೆ. ಆಮೇಲೆ 1 ಎಕರೆಗೆ ಬಿತ್ತನೆ ಎಷ್ಟು ಬೀಜ ಬೇಕಾಗುತ್ತೆ ಪ್ರಮಾಣದ ಬೀಜ ಅಂತಂದ್ರೆ, ನೀವು ಕೂರಿಗೆಂದು ಬಿತ್ತನೆ ಮಾಡಬೇಕಂದ್ರೆ ನಿಮಗೆ ಅರ್ಧ ಕೆಜಿ ಅಥವಾ 500 ಗ್ರಾಮ್ ಅಷ್ಟು ಬೀಜವನ್ನು ಉಪಯೋಗಿಸಬೇಕಾಗುತ್ತೆ. ಅದೇ ನೀವು ಸಸಿ ಏನಾದರೂ ಮಾಡಿ ನಾಟಿ ಮಾಡಿದ್ರೆ ಸುಮಾರು ನಿಮಗೆ 850ರಿಂದ 100 ಗ್ರಾಮ್ ಅಷ್ಟು ಬೀಜವನ್ನ ನೀವು ಉಪಯೋಗಿಸಬಹುದು. ಅದರ ಜೊತೆಗೆ ಇದಕ್ಕೆ ದರ ಎಷ್ಟು ಪ್ರತಿ ಕೆಜಿಗೆ ಅಂತಂದ್ರೆ, ನಮ್ಮ ಬೀಜಕ್ಕೆ ಈ ವರ್ಷಕ್ಕೆ ನಾವು ಪ್ರತಿ ಕೆಜಿ ಬೀಜಕ್ಕೆ 3000 ರೂಪಾಯಿ ದರನ್ನ ನಾವು ನಿಗದಿಯನ್ನ ಪಡಿಸಿದ್ವಿ. ಅದರ ಜೊತೆಗೆ ಇನ್ನೊಂದು ತಳಿ ನಮ್ದು ಮೆಣಸಿನಕಾಯಿ ಅಂದ್ರೆ ಬ್ಯಾಡಗಿ ಡಬ್ಬಿ, ಅಂದ್ರೆ ಇದಕ್ಕೆ ನಾವು ಡಬಲ್ ಡೀಲಕ್ಸ್ ಅಂತ ಹೇಳ್ತಾರೆ ಲೋಕಲ್ ಇದರಲ್ಲಿ, ಡಬಲ್ ಡೀಲಕ್ಸ್ ಅಂತ ಹೇಳಿ. ಇದನ್ನು ಕೂಡ ಒಂದು ಜನಪ್ರಿಯವಾದಂತ ಒಂದು ಬ್ಯಾಡಗಿ ಸೆಗ್ಮೆಂಟ್ ಆಗಿದೆ. ಇದು ಕೂಡ ನಿಮಗೆ ಬಿತ್ತನೆಗೆ ಕುರಿಗೆ ಅಂತಂದ್ರೆ 200 ಗ್ರಾಮ್, ಸಸಿ ಮಾಡಿ ನಾಟಿ ಮಾಡಿದ್ರೆ 250 ಗ್ರಾಮ್ ಪ್ರತಿ ಎಕರೆಗೆ ನೀವು ಬೀಜ ಪ್ರಮಾಣ ಉಪಯೋಗಿಸಬೇಕಾಗುತ್ತೆ. ಇದು ದರ ಬಂದ್ಬಿಟ್ಟು ಪ್ರತಿ ಕೆಜಿಗೆ ನಿಮಗೆ 3000 ರೂಪಾಯಿ ಆಗಿರುತ್ತೆ. ಅದೇ ಜೊತೆಗೆ ನಾನು ಇನ್ನೊಂದು ಹೇಳ್ಬೇಕಂದ್ರೆ ರುದ್ರಾ ತಳಿ ಇಳುವರಿ ಎಷ್ಟು ಬರುತ್ತೆ ಅಂತ ಹೇಳಿ, ಇದನ್ನ ನೀವೇನಾದ್ರೂ ಒಣ ಬೇಸಾಯದಲ್ಲಿ ಏನಾದರೂ ನೀವು ಇದನ್ನ ಬೆಳೆದ್ರೆ ಅಥವಾ ಮಳೆ ಆಶ್ರಿತ ಅಂತ ಹೇಳ್ತೀವಿ ಅಥವಾ ಖುಷ್ಕಿ ಬೇಸಾಯದಲ್ಲಿ ಏನಾದರೂ ಬೆಳೆದ್ರೆ ಇದಕ್ಕೆ ನಿಮಗೆ 1 ಎಕರೆಗೆ ನಿಮಗೆ 2ರಿಂದ 3 ಕ್ವಿಂಟಲ್ ಅಷ್ಟು ಇಳುವರಿಯನ್ನ ನೀವು ತೆಗಿಬಹುದು. ಇದನ್ನೇ ನೀವು ನೀರಾವರಿ ಪ್ರದೇಶದಲ್ಲಿ ಅಥವಾ ನೀರಿನ ವ್ಯವಸ್ಥೆ ಇರುವಂತಹ ಪ್ರದೇಶದಲ್ಲಿ ಬೆಳೆದ್ರೆ ಸುಮಾರು ನಿಮಗೆ 6ರಿಂದ 8 ಕ್ವಿಂಟಲ್ ಅಷ್ಟು ಇಳುವರಿಯನ್ನು ನೀವು ಪ್ರತಿ ಎಕರೆಗೆ ಪಡೆಯಬಹುದು. ಅದರ ಜೊತೆಗೆ ಈ ಡಬ್ಬಿ ಅಲ್ಲಿ ಕೂಡ ನಿಮಗೆ ಒಣ ಪ್ರದೇಶ ಅಥವಾ ಒಣ ಬೇಸಾಯದಲ್ಲಿ ನಿಮಗೆ 1ರಿಂದ 2 ಕ್ವಿಂಟಲ್, ಅದೇ ನೀವು ನೀರಾವರಿಯಲ್ಲಿ ಬೆಳೆದ್ರೆ ಇದು ನಿಮಗೆ 3ರಿಂದ 4 ಕ್ವಿಂಟಲ್ ಅಷ್ಟು ಇಳುವರಿಯನ್ನ ಇದು ನಿಮಗೆ ಕೊಡುತ್ತೆ. ಆಮೇಲೆ ಇದರ ಜೊತೆಗೆ ನಮ್ಮ ಬೀಜ ಘಟಕದಿಂದ ಬೇರೆ ಬೆಳೆಗಳಾದಂತಹ ನುಗ್ಗೆಯಲ್ಲಿ ಕೂಡ ನಾವು ಮಾಡ್ತಾ ಇದ್ದೀವಿ. ನಾವು ಉತ್ತಮ ಗುಣಮಟ್ಟದ ಬೀಜವನ್ನು ಉತ್ಪಾದಿಸಿ ರೈತರಿಗೆ ಮಾರಾಟ ಮಾಡ್ತಿದೆ. ಅದರ ಜೊತೆಗೆ ಬಹಳಷ್ಟು ರೈತರ ಬಾಂಧವರಿಗೆ ಗೊತ್ತಿದೆ ನಮ್ಮ ವಿಶ್ವದಲ್ಲಿ ಬೆಳೆಯುವಂತಹ ಭಾಗ್ಯ ತಳಿ ಎಷ್ಟು ಪ್ರಚಲಿತವಾಗಿದೆ ನಮ್ಮ ರಾಜ್ಯದಲ್ಲಿ ಮತ್ತು ಇತರೆ ರಾಜ್ಯಗಳಲ್ಲಿ ಕೂಡ ಅಂತ ಹೇಳಿ, ಆ ನಿಟ್ಟಿನಲ್ಲಿ ಈ ತಳಿಯ ಬಗ್ಗೆ ಒಂದಿಷ್ಟು ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ಈ ತಳಿಯು ಸುಮಾರು ನಿಮಗೆ ನಾಟಿ ಮಾಡಿದ ನಂತರ ನಿಮಗೆ 6ರಿಂದ 7 ತಿಂಗಳಲ್ಲಿ ನಿಮಗೆ ಕಾಯಿ ಕೊಡೋಕೆ ಶುರು ಆಗುತ್ತೆ. ಇದು 2 ಹಂತದಲ್ಲಿ ಏನಾಗುತ್ತೆ, ಹೂ ಆಗುತ್ತೆ. ಮತ್ತೆ ನಾಟಿ ಮಾಡಿದ 6 ತಿಂಗಳಂದ್ರೆ ನೀವು ಜೂನ್ ಅಂತ ಅಥವಾ ನೀವು ಜೂನ್ ತಿಂಗಳಲ್ಲಿ ಏನಾದ್ರು ನಾಟಿ ಮಾಡಿದ್ರೆ ಸುಮಾರು ನಿಮಗೆ ಅಕ್ಟೋಬರ್ ಅಥವಾ ನವೆಂಬರ್ ಅಲ್ಲಿ ಹೂ ಶುರುವಾಗಿ ನಿಮಗೆ ಜನವರಿಯಿಂದ ಕಾಯಿ ಕೊಡೋಕೆ ಶುರು ಆಗುತ್ತೆ. ಆಮೇಲೆ ಇನ್ನೊಂದು ಬೀಡು ಅಂತ ಹೇಳ್ತೀವಿ, ಅಥವಾ ಇನ್ನೊಂದ್ಸರಿ ಮತ್ತೆ ಹೋಗುತ್ತಂದ್ರೆ ಮಾರ್ಚ್ ಅಲ್ಲಿ ಮತ್ತೆ ಹೂ ಕಟ್ಟಿ ಮತ್ತೆ ಏಪ್ರಿಲ್ ಮೇ ಅಲ್ಲಿ ಮತ್ತೆ ಅದು ಕಾಯಿ ಕೊಡುವಂತ ಒಂದು ಗುಣಧರ್ಮನ ಹೊಂದಿದೆ. ಹಾಗಾದ್ರೆ ಬಾಪು ಅವರು ಹೇಳಿದ ಪ್ರಕಾರ ಇದು ನಮಗೆ ವರ್ಷಕ್ಕೆ 2 ಬಾರಿ ಇಳುವರಿಯನ್ನ ಕೊಡ್ತಾ ಇದೆ. ಇವಾಗ ಅದು 1 ಗಿಡಕ್ಕೆ ಎಷ್ಟು ಇಳುವರಿ ಕೊಡಬಹುದು ಬಾಪು ಅವರು? ಇದು 1 ಗಿಡಕ್ಕೆ ಮೇಡಮ್ ಇದು ಬಂದ್ಬಿಟ್ರೆ ನಿಮಗೆ ಉತ್ತಮವಾದಂತ ಒಂದು ಎಲ್ಲ ಬೇಸಾಯ ಕ್ರಮಗಳನ್ನು ಅಳವಡಿಸಿಕೊಂಡು ಬೆಳೆದಾಗ ನಮಗೆ 1 ಗಿಡಕ್ಕೆ ಇಲ್ಲ ಅಂದ್ರೆ 200ರಿಂದ 300ರಷ್ಟು ಕಾಯಿಗಳನ್ನು ನಾವು ಪಡೆಯಬಹುದು. ಅಂದ್ರೆ ಇದು ಅತ್ಯಂತ ಮಾರುಕಟ್ಟೆಯಲ್ಲಿ ಹೆಚ್ಚು ಬೇಡಿಕೆ ಇರುವಂತಹ ತಳಿಯಾಗಿದೆಯಾ? ಹೌದು ಮೇಡಮ್. ಯಾಕಂತಂದ್ರೆ ಬಹಳಷ್ಟು ಜನ ರೈತರಿಗೆ ಅಂದ್ರೆ ನಾವು ಗ್ರಾಹಕರಿಗೆ ಏನ್ ಬೇಕಪ್ಪ ಅಂತಂದ್ರೆ ಬಹಳಷ್ಟು ಉದ್ದವಾದ ಕಾಯಿಗಳು ಬೇಕಾಗಿಲ್ಲ, ಗಿಡ್ಡವಾದಂತ ಕಾಯಿಗಳು ಬೇಕಾಗಿಲ್ಲ, ನಮಗೆ ಮಧ್ಯಮ ಗಾತ್ರದ ಕಾಯಿಗಳು ಬೇಕಾಗಿಲ್ಲ. ಆ ನಿಟ್ಟಿನಲ್ಲಿ ರೈತರಿಗೆ ಬೇಡಿಕೆ ಅಂದ್ರೆ ನಮ್ಮ ತಳಿ ಏನಿದೆ ಭಾಗ್ಯ, ಇದು ನಿಮಗೆ 1.5ರಿಂದ 2 ಲಕ್ಷ
ಅಷ್ಟೇ ಕಾಯಿ ಉದ್ದ ಬರೋದ್ರಿಂದ ಮಾರುಕಟ್ಟೆಯಲ್ಲಿ ಬಹು ಬೇಡಿಕೆ ಇರುವಂತ ಒಂದು ತಳಿ. ಅದರ ಜೊತೆಗೆ ಈ ಪಲ್ಪ್ ಅಂತ ಹೇಳ್ತೀವಿ ಒಳಗೆ ಇರ್ತದಲ್ಲ, ಅದು ಬಹಳಷ್ಟು ಒಂದು ಸಿಹಿ ಮತ್ತು ಒಂದು ಹೆಚ್ಚಿನ ಒಂದು ಸುವಾಸನೆಯಿಂದ ಕೂಡೋದ್ರಿಂದ ರೈತರಿಗೆ ಗ್ರಾಹಕರಲ್ಲಿ ಬಹಳಷ್ಟು ಬೇಡಿಕೆ ಒಂದು ತಳಿಯಾಗಿದೆ. ಇದು 1 ಎಕರೆಗೆ ಬಿತ್ತನೆ ಮಾಡಬೇಕು ಅಂದ್ರೆ ಎಷ್ಟು ಬೀಜ ಬೇಕಾಗುತ್ತೆ? 1 ಎಕರೆಗೆ ನೀವು ಯಾಕಂದ್ರೆ ಅಂತರ ಬಹಳ ಪ್ರಾಮುಖ್ಯತೆ ಹೊಂದಿರುತ್ತದೆ. ನೀವು ಯಾವ ಅಂತರದಲ್ಲಿ ನೀವು ನಾಟಿ ಮಾಡ್ತೀರ ಅದರ ಮೇಲೆ ನಾವು ಸಾಮಾನ್ಯವಾಗಿ ಬೀಜದ ಒಂದು ಪ್ರಮಾಣ ನಿಗದಿ ಆಗಿರ್ತದೆ. ನೀವು ಸಾಮಾನ್ಯವಾಗಿ ನಾವು ಶಿಫಾರಸು ಮಾಡುವಂತ ಅಂತರ ಅಂತಂದ್ರೆ ನಮಗೆ 10 ಅಡಿ 10 ಅಡಿ ಅಥವಾ 10 ಫೀಟ್ ಅಂತ ಹೇಳ್ತೀವಿ. ಆ ಒಂದು 10 ಅಡಿ ಅಂತರದಲ್ಲಿ ಬೆಳೆದಾಗ ನಿಮಗೆ 1 ಎಕರೆಗೆ ನಿಮಗೆ 1/4 ಕೆಜಿ ಅಂದ್ರೆ 250 ಗ್ರಾಮ್ ಅಷ್ಟು ಬೀಜ ನಿಮಗೆ ಸಾಕಾಗುತ್ತೆ. ನೀವು ಅಂತರ ಹೆಚ್ಚಿಗೆ ಮಾಡಿದಂಗೆ ನಿಮಗೆ ಮತ್ತೆ ನೀವು ಕಡಿಮೆ ಆಗುತ್ತೆ ಪ್ರಮಾಣ. ಬಟ್ ಸಾಮಾನ್ಯವಾಗಿ 10 ಅಡಿ ಅಂತರದಲ್ಲಿ ನಿಮಗೆ 1/4 ಕೆಜಿ ಅಷ್ಟು ಬೀಜ ನೀವು ಎಕರೆಗೆ ಉಪಯೋಗಿಸಬೇಕು. 1 ಕೆಜಿ ಬೀಜಕ್ಕೆ ಎಷ್ಟು? ನಮ್ಮ ಬೀಜ ಘಟಕದಲ್ಲಿ ಈ ವರ್ಷಕ್ಕೆ ನಾವು 1 ಕೆಜಿ ಬೀಜಕ್ಕೆ ಬೆಲೆ ಅಂತ ಬಂದ್ಬಿಟ್ರೆ 2,700 ರೂಪಾಯಿ ಕೂಡ ನಮ್ಮಲ್ಲಿ ಸಿಗ್ತದೆ. 2,700 ರೂಪಾಯಿಗೆ ನಾವು ಮಾರಾಟವನ್ನು ಮಾಡ್ತಾ ಇದ್ದೀವಿ. ಸೊ ಇದುವರೆಗೂ ನಮಗೆ ಡಾಕ್ಟರ್ ಬಾಬು ಅವರು ಯಾವ ತರಕಾರಿ ಬೀಜಗಳು ಈಗ ಸದ್ಯಕ್ಕೆ ಅಂದ್ರೆ ನಮ್ದು ಬಿತ್ತನೆ ಕಾಲಕ್ಕೆ ಯಾವ ಬಿತ್ತನೆ ಕಾಲದಲ್ಲಿ ಯಾವ ಬೆಳೆಗಳನ್ನ ನಾವು ಬಿತ್ತನೆ ಮಾಡಬಹುದು ಆ ತಳಿಗಳ ಬೀಜಗಳನ್ನ ಲಭ್ಯ ಇದೆ ಅನ್ನೋದನ್ನ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈಗ ಈ ಬಿತ್ತನೆ ಬೀಜಗಳನ್ನ ನಾವು ಕೊಂಡ್ಕೋಬೇಕು ಅಂದ್ರೆ ಏನ್ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ಬೇಕು. ಹೌದು, ಈಗ ನಾವೆಲ್ಲ ಉತ್ಪಾದಿಸಿದ ಬೀಜಗಳನ್ನ ನಾವು ಬೀಜ ಘಟಕದಲ್ಲೇ ನಾವು ಮಾರಾಟಕ್ಕೆ ಮಾಡ್ತಾ ಇದೀವಿ. ಅದರ ಜೊತೆಗೆ ಯಾಕಂದ್ರೆ ನೀವು ಬೇಕಂದ್ರೆ ಇಲ್ಲಿ ಬಂದು ತಗೊಂಡು ಹೋಗ್ಬೋದು, ಇಲ್ಲ ಅಂತಂದ್ರೆ ಕೆಲವೊಂದು ದೂರ ಪ್ರದೇಶದವ್ರು ಇರ್ತೀರಿ, ಇಲ್ಲಿ ಬಂದು ತಗೊಂಡು ಹೋಗುವಂತ ಸಮಯದಲ್ಲಿ ನಾವು ಒಂದು ಅಲ್ಲಿ ನಂಬರ್ ಹಾಕಿದ್ವಿ, ಸಂಪರ್ಕ ಮಾಡಿ ಯಾರಿಗೆ ಸಂಪರ್ಕ ಮಾಡ್ಬೇಕು ಅಂತೇಳಿ. ನಮ್ಮಲ್ಲಿ ಒಬ್ರು ಸಿಬ್ಬಂದಿಯನ್ನ ಈ ಅಂಚೆ ಮೂಲಕ ಬೀಜ ವಿತರಣೆ ಮಾಡಕ್ಕೆ ನಾವು ಇಲ್ಲಿ ನಿಗದಿಪಡಿಸ್ತೀವಿ. ಅವ್ರು ಏನ್ ಮಾಡ್ತಾರೆ, ನೀವು ಆ ಒಂದು ನಂಬರಿಗೆ ಏನಾದ್ರು ಫೋನ್ ಮುಖಾಂತರ ಕಾಲ್ ಮಾಡಿದಾಗ ಬೀಜಗಳ ಲಭ್ಯತೆ ಏನಿದೆ, ಅದ್ರ ದರ, ಆಮೇಲೆ ಯಾವ ರೀತಿ ಅದಕ್ಕೆ ನಾವು ಹಣನ ವರ್ಗಾವಣೆ ಮಾಡಬೇಕು ಎಲ್ಲವನ್ನು ಮಾಹಿತಿ ತಿಳಿಸ್ಕೊಡ್ತಾರೆ. ಅವ್ರಿಗೆ ಮಾತಾಡಿದ್ರೆ ನಿಮ್ಗೆ ಅಂಚೆ ಮೂಲಕ ಬೀಜವನ್ನು ತಲುಪುವಂತ ವ್ಯವಸ್ಥೆ ನಮ್ಮ ಬೀಜ ಘಟಕದಿಂದ ನಾವು ಮಾಡಿದ್ದೀವಿ. ಅಂದ್ರೆ ನಾವು ಬೀಜ ಕೊಂಡ್ಕೋಬೇಕು ಅಂದ್ರೆ ಮೊದಲೇ ದುಡ್ಡು ಕಟ್ಟಬೇಕು. ಮೊದಲೇ ದುಡ್ಡು ಕಟ್ಟಿದ ನಂತರ ಅಡ್ರೆಸ್ ಕೊಟ್ರೆ ನೀವು ಅಂಚೆ ಮುಖಾಂತರ 1 ವಾರದ ಒಳಗೆ ನಿಮ್ಮ ಮನೆ ಅಡ್ರೆಸ್ಗೆ ತಲುಪಿಸುವಂತ ವ್ಯವಸ್ಥೆಯನ್ನ ಇವಾಗ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ಬೀಜ ಘಟಕದಲ್ಲಿ ಈಗ ಮಾಡಿದ್ದಾರೆ. ಸೊ ಇದುವರೆಗೂ ನಾವು ಮಾಹಿತಿಯನ್ನ ತಿಳ್ಕೊಂಡಿದ್ದೀವಿ. ಈಗ ಈ 2 ಬೆಳೆಗಳನ್ನ ಬಿತ್ತನೆ ಮಾಡೋದಕ್ಕೆ ಒಂದು ಸೂಕ್ತವಾದ ಸಮಯ. ಹಾಗಾಗಿ ಎಲ್ಲರೂ ಕೂಡ ಈ ಅಧಿಕ ಇಳುವರಿ ಕೊಡುವಂತಹ ತಳಿಗಳನ್ನ ಬಿತ್ತನೆ ಮಾಡಬೇಕು, ಬಳಸ್ಕೋಬೇಕು ಅನ್ನೋದು ನಮ್ಮ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ಬೀಜ ಘಟಕದಿಂದ ನಾವು ಎಲ್ಲ ರೈತರಿಗೆ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀವಿ. ಧನ್ಯವಾದಗಳು ಸರ್. ಧನ್ಯವಾದಗಳು.